ಪ್ರತಿ ವರ್ಷ ಸಾವಿರಾರು ಪೋಷಕರು ಕೇವಲ ಒಂದು ಸಣ್ಣ ಮಾಹಿತಿಯ ಕೊರತೆಯಿಂದ ತಮ್ಮ ಮಗುವಿಗೆ ಉಚಿತವಾಗಿ ಸಿಗಬೇಕಿದ್ದ ಅತ್ಯುತ್ತಮ ಖಾಸಗಿ ಶಾಲೆಯ ಸೀಟನ್ನು ಕಳೆದುಕೊಳ್ಳುತ್ತಾರೆ. ನೀವು ಕೂಡ ಆ ತಪ್ಪು ಮಾಡಬಾರದು. ಅಂದರೆ 2026-27ನೇ ಸಾಲಿನ ಬಹು ನಿರೀಕ್ಷಿತ RTE ಪ್ರವೇಶಾತಿ ಸಂಪೂರ್ಣ ವೇಳಾಪಟ್ಟಿ ಈಗ ಬಿಡುಗಡೆಯಾಗಿದೆ. ನಮಸ್ಕಾರ, ನಾನು ನಿಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿಗೆ ಸ್ವಾಗತ. ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾವು ಅರ್ಜಿ ಯಾವಾಗ ಹಾಕಬೇಕು, ಯಾವ್ಯಾವೆಲ್ಲ ದಾಖಲಾತಿಗಳು ಬೇಕು, ಮತ್ತೆ ಲಾಟರಿ ರಿಸಲ್ಟ್ ಯಾವಾಗ ಬರುತ್ತೆ, ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳನ್ನ ಕೇವಲ 4 ಸುಲಭ ಹಂತಗಳಲ್ಲಿ ವಿವರಿಸುತ್ತಿದ್ದೇನೆ. ಅಷ್ಟೇ ಅಲ್ಲ, ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವುದನ್ನು ತಪ್ಪಿಸಲು ನೀವು ಈಗಲೇ ರೆಡಿ ಮಾಡಿಕೊಳ್ಳಬೇಕಾದ ಆ 5 ಪ್ರಮುಖ ದಾಖಲಾತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಹಂತ 1 ಅಂದ್ರೆ ಹಂತದಲ್ಲಿ ನಾವು ಇದು ನೋಡೋದಾದ್ರೆ ಮಾಹಿತಿ ಮತ್ತು ಪ್ರಯೋಗ ಅಂತ ಇರುತ್ತೆ. ಅದರಲ್ಲಿ ಏಪ್ರಿಲ್ 6ರಿಂದ ನಿಮ್ಮ ಮನೆ ಹತ್ತಿರ ಯಾವೆಲ್ಲ ಶಾಲೆಗಳಲ್ಲಿ LKG ಮತ್ತು 1ನೇ ತರಗತಿಗೆ 25% ಉಚಿತ ಸೀಟುಗಳಿವೆ ಎಂಬ ಪಟ್ಟಿ ಬಿಡುಗಡೆಯಾಗುತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಹಾಕುವುದು ಕಷ್ಟ ಅನ್ಸುತ್ತಾ? ಭಯಪಡಬೇಡಿ. ಏಪ್ರಿಲ್ 7 ಮತ್ತು 8ನೇ ತಾರೀಕು ನಿಮಗಾಗಿ ಒಂದು ಟ್ರಯಲ್ ರನ್ ಅಂತ ಅವಕಾಶ ನೀಡಲಾಗಿದೆ. ಇಲ್ಲಿ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ನಿಮಗೆ ಆರಾಮಾಗಿ ತಿಳಿದುಕೊಳ್ಳಬಹುದು. ಇದಾದ ನಂತರ ಶುರುವಾಗುವುದು ಅತಿ ಮುಖ್ಯವಾದ ಹಂತ 2 ಅಂದ್ರೆ ಅರ್ಜಿ ಸಲ್ಲಿಕೆ. ಏಪ್ರಿಲ್ 9ರಿಂದ ಮೇ 7ರವರೆಗೆ ಆನ್ಲೈನ್ ನಲ್ಲಿ ಅಧಿಕೃತವಾಗಿ ಅರ್ಜಿಯನ್ನ ಸಲ್ಲಿಸಲು ಅವಕಾಶವಿದೆ. ಇಲ್ಲಿ ನಂದೊಂದು ಕಿವಿ ಮಾತು ಏನಂದ್ರೆ, ದಯವಿಟ್ಟು ಕೊನೆಯ ದಿನಾಂಕದವರೆಗೆ ಕಾಯಬೇಡಿ. ಸರ್ವರ್ ಡೌನ್ ಆದರೆ ನಿಮ್ಮ ಮಗುವಿನ ಅವಕಾಶ ಕೈ ತಪ್ಪಬಹುದು. ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ನೀವು ಅರ್ಜಿ ಸಲ್ಲಿಸಿದ ಮೇಲೆ ಏಪ್ರಿಲ್ 10ರಿಂದ ಮೇ 8ರವರೆಗೆ ಶಿಕ್ಷಣ ಇಲಾಖೆಯ ಹಿನ್ನೆಲೆಯಲ್ಲಿ ನಿಮ್ಮ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಈಗ ನಿಮ್ಗೆ ಅರ್ಜಿ ಯಾವಾಗ ಹಾಕ್ಬೇಕಂತ ಗೊತ್ತಾಯ್ತು. ಆದ್ರೆ ಆ ಅರ್ಜಿ ರಿಜೆಕ್ಟ್ ಆಗಬಾರ್ದು ಅಂದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ಮಾಹಿತಿ ಗೊತ್ತಿಲ್ಲ. ಇದೇ ನಮ್ಮ ಅತಿ ಮುಖ್ಯವಾದ ಪಾಯಿಂಟ್. ಕೊನೆಯ ಕ್ಷಣದಲ್ಲಿ ದಾಖಲಾತಿಗಳ ಬಗ್ಗೆ ಅಲ್ದಾಡನ್ನ ತಪ್ಪಿಸಲು ಹಿಂದೆ ನೀವು ಈ 5 ದಾಖಲಾತಿಗಳನ್ನ ನಿಮ್ಮ ಹತ್ರ ರೆಡಿ ಇಟ್ಕೋಬೇಕು. ಮಗುವಿನ ಮತ್ತು ಪೋಷಕರ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಮಗುವಿನ ಜನನ ಪ್ರಮಾಣ ಪತ್ರ ಬೇಕು. ಹಾಗೆ ಜಾತಿ ಮತ್ತು ಆದಾಯ. ನಿಮ್ ಕೈಲಿ ಏನಾದ್ರೂ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸ್ಲಿಕ್ಕೆ ಸಾಧ್ಯ ಆದ್ರೆ ಮಾಡಿಸಿಡಿ. ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತಂದೆ ಅಥವಾ ತಾಯಿಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು. ಅದಾದ ನಂತರ ವಾಸಸ್ಥಳ ದೃಢೀಕರಣ ಪತ್ರ ಬೇಕು, ಅಂದ್ರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಬೇಕು. ಅದಾದ ಬಳಿಕ ನಮ್ಗೆ 5ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮಗುವಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಅಂದ್ರೆ ಒಂದು ಫೋಟೋ ಇರಬೇಕು. ನೀವು ಮಿನಿಮಮ್ 8 ಫೋಟೋನ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ದಾಖಲಾತಿಗಳು ಸರಿಯಾಗಿದ್ದರೆ ಮೇ 12ರಂದು ಲಾಟರಿಗೆ ಅರ್ಹರಾದವರು ಅಂತಿಮ ಪಟ್ಟಿಯಲ್ಲಿ ಪ್ರಕಟವಾಗಬಹುದು. ಅಂದ್ರೆ ನಿಮ್ದು ಇವೆಲ್ಲ ದಾಖಲಾತಿಗಳನ್ನ ಸರಿಪಡಿಸಿಕೊಂಡು ಅರ್ಜಿ ಸಲ್ಲಿಸಿದ ನಂತರ ಮೇ 12ಕ್ಕೆ ಲಾಟರಿಯನ್ನ ನಡೆಯುತ್ತೆ. ಆ ಲಾಟರಿಯಲ್ಲಿ ಯಾರೆಲ್ಲ ಅರ್ಹರಾಗ್ತಾರೋ ಅವರು ಪಟ್ಟಿಯಲ್ಲೇ ಬರ್ತಾರೆ, ಅಂದ್ರೆ ಲಿಸ್ಟ್ ನಲ್ಲಿ ಮಗುವಿನ ಹೆಸರು ಬರುತ್ತೆ. ಈಗ ನಾವು 2 ಹಂತಗಳನ್ನ ನೋಡಿದ್ವಿ. ಈಗ 3ನೇ ಹಂತ, ನಿಮ್ಮೆಲ್ಲರ ಕಾಯುವಿಕೆ ಫಲ. ಅಂದ್ರೆ ಇಷ್ಟೆಲ್ಲ ನಡೆದಿರುತ್ತಲ್ಲ, ಇದರಿಂದ ನಮ್ಗೆ ಆದಂತ ಲಾಭ ಅಂದ್ರೆ ಮೇ 16ರಂದು ಆನ್ಲೈನ್ ನಲ್ಲಿ ಲಾಟರಿ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಆಗುತ್ತೆ. ಅಂದ್ರೆ ಮೊದಲನೇ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ನಲ್ಲಿ ಸೀಟು ಸಿಕ್ಕ ಮಕ್ಕಳು ಮೇ 18ರಿಂದ ಜೂನ್ 1ರವರೆಗೆ, ಅಂದ್ರೆ ಮೇ 18ರಿಂದ ಜೂನ್ 1ರೊಳಗೆ ನೇರವಾಗಿ ಶಾಲೆಗೆ ಹೋಗಿ ಅಡ್ಮಿಷನ್ ಅನ್ನ ಪಡೆದುಕೊಳ್ಳಬಹುದು. ಒಂದು ವೇಳೆ ಮೊದಲ ಸುತ್ತಿನಲ್ಲಿ ಸೀಟು ಸಿಗಲಿಲ್ಲ ಅಂದರೆ ನಿರಾಸೆ ಪಡಬೇಡಿ, ನಿರಾಸೆ ಆಗಬೇಡಿ. ಅಂತ 4 ಇದೆ, ಅದು ನಿಮಗಾಗಿಯೇ ಇದೆ. ಜೂನ್ 5ರಂದು 2ನೇ ಸುತ್ತಿನ ಲಾಟರಿ ನಡೆಯುತ್ತೆ. ಇಲ್ಲಿ ಸೀಟು ಪಡೆದವರು ಜೂನ್ 6ರಿಂದ 15ರವರೆಗೆ ಅಡ್ಮಿಷನ್ ಅನ್ನ ಪಡೆದುಕೊಳ್ಳಬಹುದು. ಒಮ್ಮೆ ರಿವೈಂಡ್ ಮಾಡೋಣ. ಏಪ್ರಿಲ್ 9ರಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ಮೇ 16ಕ್ಕೆ ಮೊದಲ ಲಾಟರಿ ನಡೆಯುತ್ತೆ. ಮತ್ತು ಹಿಂದೆ ನಿಮ್ಮ ಎಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. RTE ಪ್ರವೇಶಾತಿಯ ಜೊತೆಗೆ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ನವೋದಯ, ಮುರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗಳಿಗೆ ಅತ್ಯುತ್ತಮ ತರಬೇತಿಗಾಗಿ ನಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗೂ ಈ ಉಚಿತ ಶಿಕ್ಷಣ ಮಾಹಿತಿಯನ್ನ ತಲುಪಬೇಕು. ಹಾಗಾಗಿ ಈಗಲೇ ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.